ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವಾಯಿತೆ ಮಾನ್ವಿ ಚಾನಲ್. ನಿನ್ನೆ ಕ್ಲಾಸಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಒಂದಿಷ್ಟು ಟಾಪಿಕ್ಸ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ. ಸ್ಟ್ರಿಂಗ್ಸ್ ಡಿಸ್ಕಸ್ ಮಾಡಿದ್ವಿ, ಐಡೆಂಟಿಫೈಯರ್ಸ್, ದೆನ್ ಕ್ಯಾರೆಕ್ಟರ್ ಸೆಟ್ಸ್, ದೆನ್ ಡಾಟಾ ಟೈಪ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಆ್ಯಂಡ್ ಜೊತೆಗೆ ಏನು ಮಾಡಿ ಸ್ವಲ್ಪ ನೋಟ್ ಡೌನ್ ಮಾಡ್ಕೋರಿ ನೋಟ್ಸ್ನ, ಬಿಕಾಸ್ ಎಲ್ಲ ನನ್ನ ಪಾಯಿಂಟ್ಸ್ ಹೇಳೋದು ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸೇ. ಹಾಗಾಗಿ ನೋಟ್ ಡೌನ್ ಮಾಡ್ಕೊಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ವೇರಿಯಬಲ್ಸ್. ಸೊ ಓಕೆ, ನಿನ್ನೆ ಕ್ಲಾಸಲ್ಲಿ ಡೇಟಾ ಟೈಪ್ಸ್ ಕಲ್ತ್ವಿ, ಹೌದಾ? ಆ ಡೇಟಾ ಟೈಪ್ಸ್ ಜೊತೆಗೆ ವೇರಿಯಬಲ್ಸ್ ಯಾವ ರೀತಿ ಡಿಕ್ಲೇರ್ ಆಗುತ್ತೆ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಅಂತ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ನೋಡೋಣ. ವೇರಿಯಬಲ್ ಈಸ್ ಎ ಕ್ವಾಂಟಿಟಿ ವಿಚ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್. ಸೊ ವೇರಿಯಬಲ್ ಎಲ್ಲಿ ಯೂಸ್ ಆಗುತ್ತೆ? ಒಂದು ಪ್ರೋಗ್ರಾಮ್ ನಾವು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ, ಅಂದರೆ ನಾವು ಎಟ್ ಲಾಸ್ಟ್ ಏನಾದರೂ ಒಂದು ಕ್ವಾಂಟಿಟಿ ರೂಪದಲ್ಲಿ ವೇರಿಯಬಲ್ಸ್ ನಾವೇನು ಕೊಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಕ್ಯಾನ್ ಸ್ಟೋರ್ ಓನ್ಲಿ ಸಿಂಗಲ್ ಡಾಟಾ, ಲೇಟೆಸ್ಟ್ ಡಾಟಾ ಎಟ್ ಎ ಟೈಮ್. ಅಂದರೆ ಒನ್ಸ್ ಮಾತ್ರ ಅದೇನಾಗುತ್ತೆ, ಸ್ಟೋರ್ ಆಗುತ್ತೆ. ಸೊ ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರಲ್ಲಿ ನೋಡಿ, ಇಟ್ ಗಿವ್ಸ್ ನೇಮ್ ಟು ಮೆಮೊರಿ ಲೊಕೇಶನ್. ಅಂತಂದರೆ ನಾವು ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಅದರದ್ದೇ ಆದ ನಾವು ಒಂದು ಹೆಸರು ಕೊಟ್ಟು ಸೇವ್ ಮಾಡ್ತಾ ಹೋಗ್ತೀವಿ, ಹೌದಾ? ಸೊ ಅದು ಏನಾಗುತ್ತೆ, ಒಂದು ಮೆಮೊರಿ ಲೊಕೇಶನ್ ಆಗುತ್ತೆ ಅಂತೇಳಿ ಹೇಳ್ಬೋದು. ದೆನ್ ಇಟ್ ಸ್ಪೆಸಿಫೈಸ್ ದ ಟೈಪ್ ಆಫ್ ಡಾಟಾ. ಅಂದರೆ ಯಾವ ರೀತಿ ಅಂತಂದರೆ ಸ್ಪೆಸಿಫೈಸ್, ಅದೇನು ಮಾಡುತ್ತೆ, ಒಂದು ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಯಾವ ರೀತಿ ಜನ್ರೇಟ್ ಆಗಬೇಕು ಒಂದು ವೇರಿಯಬಲ್ ಅನ್ನೋದು ಅಲ್ಲೇನಾಗುತ್ತೆ, ಲೊಕೇಟ್ ಆಗುತ್ತೆ. ಆ್ಯಂಡ್ ಇಟ್ ಅಲೊಕೇಟ್ಸ್ ಮೆಮೊರಿ ಸ್ಪೇಸ್. ಅಂದರೆ ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ, ವೇರಿಯಬಲ್ಸ್ ಏನಾದರೂ ಇನ್ಸರ್ಟ್ ಮಾಡ್ತಾ ಹೋಗಬೇಕಾದ್ರೆ ಅಲ್ಲಿ ಮೆಮೊರಿ ಸ್ಪೇಸ್ ಅನ್ನೋದೇನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ರೂಲ್ಸ್ ನೋಡೋಣ, ಒಂದಿಷ್ಟು ರೂಲ್ಸ್ ನೋಡೋಣ. ಯಾವ ರೀತಿ ವೇರಿಯಬಲ್ಸ್ನ ನಾವು ಒಂದು ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾ ಇರಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ರೂಲ್ಸ್ನ ಅಂತಂದರೆ, ಫಸ್ಟ್ ನೋಡಿ, ದ ಫಸ್ಟ್ ಕ್ಯಾರೆಕ್ಟರ್ ಇನ್ ಅ ವೇರಿಯಬಲ್ ನೇಮ್ ಮಸ್ಟ್ ಬಿ ಆ್ಯನ್ ಆಲ್ಫಾಬೆಟ್ಸ್. ಅಂದರೆ ಫಸ್ಟ್ ನಾವು ಒಂದು ಪ್ರೋಗ್ರಾಮಲ್ಲಿ ವೇರಿಯಬಲ್ಸ್ ಅಂತೇಳಿ ಪರ್ಟಿಕ್ಯುಲರ್ ಒಂದು ವರ್ಡ್ಸ್ ಬರಿಬೇಕಾದ್ರೆ ಅಥವಾ ಪರ್ಟಿಕ್ಯುಲರ್ ಲೈನಲ್ಲಿ ನಾವು ವೇರಿಯಬಲ್ನ ಮೆನ್ಷನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆಲ್ಫಾಬೆಟ್ಸ್ ತುಂಬ ನೆಸಸರಿ ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ಫಸ್ಟ್ ನಮಗೆ ಬೇಕಾಗಿದೆ ಆಲ್ಫಾಬೆಟಿಂದನೇ ಸ್ಟಾರ್ಟ್ ಆಗಬೇಕು. ಅದ್ರ ಜೊತೆಗೆ ಅಂಡರ್ಸ್ಕೋರ್ ಮಾತ್ರ ಯೂಸ್ ಆಗುತ್ತೆ. ಅದ್ರ ಜೊತೆಗೆ $. ಓಕೆ, ಆಲ್ಮೋಸ್ಟ್ ಆಲ್ ನಮ್ಗೆ ಯೂಸ್ ಆಗೋದು ಆಲ್ಫಾಬೆಟ್ಸ್ ಜೊತೆಗೆ ಅಂಡರ್ಸ್ಕೋರ್ ಅಷ್ಟೇ. $. ಜಾಸ್ತಿ ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ನೋಡೋಣ, ದ ವೇರಿಯಬಲ್ ನೇಮ್ ಶುಡ್ ನಾಟ್ ಬಿ ಅ ಕೀವರ್ಡ್. ಅಂತಂದರೆ ಕೀವರ್ಡ್ ಆಗಿರಬಾರ್ದು. ಸೊ ಕೀವರ್ಡ್ಸ್ನೇ ನೋಡಿದ್ರಿ ಯಾವ ರೀತಿ ಇರ್ತವೆ ಅಂಥೇಳಿ, ಸ್ವಿಚ್ ಆಗಿರ್ಬೋದು, ಇಫ್ ಎಲ್ಸ್, ಬೂಲಿಯನ್, ನೆಸ್ಟೆಡ್ ಇಫ್, ಡಿಫಾಲ್ಟ್, ಈ ರೀತಿಯಾದಂಥ ಕೀವರ್ಡ್ಸ್ ಇರಬಾರ್ದು. ಅದ್ರ ಹೊರತುಪಟ್ಟು ಬೇರೆ ವೇರಿಯಬಲ್ಸ್ ಇರಬೇಕು ಅಂಥೇಳಿ. ಸೊ ದ ವೇರಿಯಬಲ್ ನೇಮ್ ಶುಡ್ ನಾಟ್ ಬಿ ಎ ಕೀವರ್ಡ್ ಆಗದೇ ಇರಬಾರ್ದು ಅಂಥೇಳಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ, ಡಿಕ್ಲರೇಷನ್ ಆಫ್ ವೇರಿಯಬಲ್ಸ್. ಸೊ ಇವಾಗ ನಾವು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡ್ತಾ ಇರಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಬೇಕಾದ್ರೆ, ಅಂದರೆ ಒಂದು ಪ್ರೋಗ್ರಾಮ್ ಜೊತೆಗೆ ಅಂಥೇಳಿ, ಅಂದರೆ ಎ ಡಿಕ್ಲರೇಷನ್ ಬಿಗಿನ್ ವಿತ್ ದ ಟೈಪ್ ಫಾಲೋಡ್ ಬೈ ದ ನೇಮ್ ಆಫ್ ಒನ್ ವೇರಿಯಬಲ್. ಅಂತಂದರೆ ಒಂದು ವೇರಿಯಬಲ್ ಮಾತ್ರ. ಸೊ ನೋಡಿ, ಇಲ್ಲಿ ವೇರಿಯಬಲ್ ಇಸ್ ದ ನೇಮ್ ಆಫ್ ಮೆಮೊರಿ ಲೊಕೇಶನ್. ಅಂದರೆ ಸೊ ವೇರಿಯಬಲ್ ಅಂದರೆ ಏನಿದು ವೇರಿಯಬಲ್ ಅಂತಂದರೆ, ನಾವು ಒಂದು ಪ್ರೋಗ್ರಾಮ್ ಅಂತ ಹೇಳಿ ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಟಾಪಿಕ್ ಬರೋದೇ ಪ್ರೋಗ್ರಾಮ್ಸ್. ಓಕೆ, ಸೊ ಆ ಪ್ರೋಗ್ರಾಮಲ್ಲಿ ಪರ್ಟಿಕ್ಯುಲರ್ ನಾವು ಯಾವ ಸ್ಪೇಸಲ್ಲಿ ಲೊಕೇಟ್ ಮಾಡ್ತಾ ಇದ್ದೀವಿ, ಅಂದರೆ ಪರ್ಟಿಕ್ಯುಲರ್ ವರ್ಡ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್, ದೆನ್ ನಂಬರ್ಸ್. ಓಕೆ, ಈ ರೀತಿಯಾಗಿ ನಾವು ಏನು ಯೂಸ್ ಮಾಡ್ತೀವಿ, ದಟ್ ಈಸ್ ಅ ಮೆಮೊರಿ ಲೊಕೇಶನ್. ಅಂದರೆ ಅಲ್ಲಿ ಸೇವ್ ಆಗುತ್ತೆ, ಅದು ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಅದು ತುಂಬ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಜನರಲ್ ಫಾರ್ಮೇಟ್ ಈಸ್ ಹೆಂಗೆ ಬರೀಬೇಕು ಒಂದು ವೇರಿಯಬಲ್ ಡಿಕ್ಲರೇಷನ್ ಆಗಬೇಕಾದ್ರೆ ಅಂದರೆ ಡಾಟಾ ಅಂಡರ್ಸ್ಕೋರ್ ಟೈಪ್ ವೇರಿಯಬಲ್ ಅಂಡರ್ಸ್ಕೋರ್ ನೇಮ್. ಈ ರೀತಿಯಾಗಿ ಏನು ಮಾಡಬೇಕು, ನಾವು ಒಂದು ಡೇಟಾನ ರೆಕಗ್ನೈಸ್ ಮಾಡೋ ಥರ ಈ ರೀತಿ ನಾವು ಜನರಲ್ ಫಾರ್ಮೇಟಲ್ಲಿ ಬರಿಬೇಕಂದ್ರೆ ನಥಿಂಗ್ ಬಟ್ ಅ ಸಿಂಟೆಕ್ಸ್. ಇದೂ ಅಷ್ಟೇ, ಡಿಕ್ಲರೇಷನ್ ಆಫ್ ವೇರಿಯಬಲಲ್ಲಿ ಸಿಂಟೆಕ್ಸ್ ಅಂತಾದರೂ ಹೇಳ್ಬೋದು ಅಥವಾ ಜನರಲ್ ಫಾರ್ಮೇಟ್ ಅಂತಾದರೂ ಹೇಳ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್, ಏನಿದು ಫಾರ್ ಎಕ್ಸಾಂಪಲ್, ಇದರಲ್ಲಿ ಮತ್ತೆ ಕೀವರ್ಡ್ಸ್ ಇಲ್ಲ. ಓಕೆ, ಕೀವರ್ಡ್ಸ್ ಬೇರೆ, ವೇರಿಯಬಲ್ಸ್ ಬೇರೆ, ಕಾನ್ಸ್ಟೆಂಟ್ಸ್ ಬೇರೆ, ಈ ರೀತಿಯಾಗಿ ಡಿಫ್ರೆಂಟ್ ಇರ್ತವೆ. ಭಾಳಷ್ಟು ನೆನ್ಪಿಟ್ಕೋಬೇಕು. ಹಾಗಾಗಿ ಇದಕ್ಕೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟರೆ ಮಾತ್ರ ಏನಾಗುತ್ತೆ, ನಿಮಗೆ ಬೇಗ ಕ್ಯಾಚ್ ಮಾಡಲಿಕ್ಕಾಗುತ್ತೆ. ಇವತ್ತೊಂದಿನ ಕ್ಲಾಸ್ ಕೇಳಿದ್ರಿ, ನಾಳೆ ಬಿಟ್ರಿ, ನಾಡಿದ್ದು ಕೇಳಿದ್ರಿ, ನಾಡ್ದ ಬಿಟ್ಟು ಮತ್ತೆ ನಾಡಿದ್ದು ಕೇಳಿದ್ರಿ ಅಂದರೆ ಅರ್ಥ ಆಗೋದಿಲ್ಲ. ಕಂಟಿನ್ಯೂಸ್ ಕ್ಲಾಸಸ್ ನೀವು ಕೇಳ್ತಾ ಹೋಗಿ. ಬಿಕಾಸ್ ನಾವು ಏನಿದ್ರು ಅಂದರೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ಗೆ. ಹಾಗಾಗಿ ನೀವು ಯಾವಾಗ ಬೇಕಾದರೂ ಫ್ರೀ ಇದ್ದಾಗ ಕೂತು ನೋಡ್ಬೋದು.
ಸೊ ಬೆಟರ್ ಕ್ಲಾಸಸ್ ಕೇಳಿ ಅಂಥೇಳಿ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಫಾರ್ ಎಕ್ಸಾಂಪಲ್ ನೋಡೋಣ, ಇಲ್ಲಿ ಡಿಕ್ಲರೇಷನ್ ಆಫ್ ವೇರಿಯಬಲಲ್ಲಿ ಇಂಟ್ ದೆನ್ ಕೌಂಟ್. ಇಂಟೀಜರಲ್ಲಿ ಏನು ಮಾಡ್ತೀವಿ ನಾವು, ಕೌಂಟ್ ಮಾಡಲಿಕ್ಕೆ ನಂಬರ್ಸ್ನ ಮೆನ್ಷನ್ ಮಾಡ್ತೀವಿ. ಹೌದಾ, ನಿಮಗೆ ಓಕೆ ಇದು ಹೇಳಿದ್ರೆ ಅರ್ಥ ಆಗಲ್ಲ, ಬಿಕಾಸ್ ಒಂದು ಪ್ರೋಗ್ರಾಮ್ ನಾವು ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಂಟೀಜರ್ ಅಂತಂದ್ರೆ ಏನಾಗುತ್ತೆ, ನಂಬರ್ಸ್ನ ನಾವು ಹಾಕ್ತಾ ಹೋಗ್ತೀವಿ ಪ್ರೋಗ್ರಾಮಲ್ಲಿ. ದೆನ್ ಫ್ಲೋಟಲ್ಲಿ ಏನು ಮಾಡ್ತೀವಿ, ಎಕ್ಸ್, ವೈ ಅಂತಂದರೆ ಈ ರೀತಿಯಾಗಿ ಸಿಂಗಲ್ ಕ್ಯಾರೆಕ್ಟರ್ನ ಮಾತ್ರ ರೆಕಗ್ನೈಸ್ ಮಾಡೋ ಥರ ಹಾಕ್ತಾ ಹೋಗ್ತೀವಿ. ಡಬಲ್ ಅಂತಂದರೆ ಏನಾಗುತ್ತೆ, ಸಿಂಗಲ್ ಕ್ಯಾರೆಕ್ಟರ್ ಬರೋದಿಲ್ಲ, ಅದ್ರ ಜೊತೆಗೆ ಒಂದು ನಂಬರ್ ಕೂಡ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೈಟ್ಗೆ ಒಂದೇ ಒಂದು ಕ್ಯಾರೆಕ್ಟರ್ ಎನಫ್. ದೆನ್ ಕ್ಯಾರೆಕ್ಟ್ರಲ್ಲಿ C1, C2, C3 ಈ ರೀತಿಯಾಗಿ ನಾವು ಒಂದು ಇಂಟ್, ಫ್ಲೋಟು, ಡಬಲ್, ಬೈಟ್, ಕ್ಯಾರ್ ಅಂತ ಹೇಳಿ ನಾವು ಒಂದು ಪ್ರೋಗ್ರಾಮಲ್ಲಿ ಕೊಡ್ತಾ ಹೋಗಬೇಕಾದ್ರೆ ಇದು ಕಂಡೀಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಇದು ಆ್ಯಕ್ಚುಯಲ್ ಟಾಪಿಕ್ ನಮಗೆ, ಬಿಕಾಸ್ ಒಂದು ಪ್ರೋಗ್ರಾಮ್ ಹೇಗೆ ಜನ್ರೇಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಅದರ ಆಕಾರ ತಿಳ್ಕೊಬೇಕು. ಹೌದಾ, ಯಾವ ರೀತಿ ಮಾಡಬೇಕು, ಇದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ, ಇದೇ ಥರ ಬರಬೇಕು ಆ್ಯಂಡ್ ಇದೇ ಸ್ಪೇಸಿಂಗಲ್ಲಿ ಬರಬೇಕು ಅಂತೇಳಿ. ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿ ಕ್ಲಾಸ್ನ. ದ ಜನರಲ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಈಸ್. ಓಕೆ ನೋಡಿ, ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಏನೇನು ನಾವು ಇಲ್ಲಿ ಫಾಲೋ ಅಪ್ ಮಾಡಬೇಕು ಅಂತಂದರೆ, ಫಸ್ಟ್ ಬರೋದೇ ಇನ್ಕ್ಲೂಡ್ ಸೆಕ್ಷನ್ಸ್. ಸೊ ಇನ್ಕ್ಲೂಡ್ ಸೆಕ್ಷನ್ಸ್ ಅಂದರೆ ಏನು, ಇನ್ಕ್ಲೂಡ್ಸಲ್ಲಿ ನಾವೇನು ಮಾಡ್ತೀವಿ, ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ, ಹ್ಯಾಶ್ ಟ್ಯಾಗ್ ಅಂತೇಳಿ. ಹ್ಯಾಶ್ ಇನ್ಕ್ಲೂಡ್ stdio.h ಅಂತೇಳಿ ಯೂಸ್ ಮಾಡ್ತೀವಿ. ಏನದು ಹ್ಯಾಶ್ ಇನ್ಕ್ಲೂಡ್ stdio.h ಅಂತಂದರೆ, ಹ್ಯಾಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡ್ರ್ ಫೈಲ್ ಅಂತೇಳಿ ಯೂಸ್ ಮಾಡ್ತೀವಿ. ಓಕೆ, ನೀವು ಒಂದು ಪ್ರೋಗ್ರಾಮ್ ಬರೆದಾಗೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಬೆಟರ್ ಸ್ಟ್ರಕ್ಚರ್ ಯಾವ ರೀತಿ ಫಾರ್ಮೆಟ್ ನೋಡ್ಕೋಬೇಕು ಅಂತೇಳಿ. ಇಲ್ಲಿ ಹ್ಯಾಶ್ ಟ್ಯಾಗ್ಸ್, ವಿತೌಟ್ ಹ್ಯಾಶ್ ಟ್ಯಾಗ್ಸ್ ಮುಂದುವರಿಲಿಕ್ಕಾಗದೇ ಇಲ್ಲ ಪ್ರೋಗ್ರಾಮ್. ಓಕೆ, ಸೊ ನಮಗೆ ಹ್ಯಾಶ್ ಟ್ಯಾಗ್ಸ್ ಕಂಪಲ್ಸರಿ. ಇದು ಹೆಡ್ರ್ ಫೈಲ್ ಏನಾಗುತ್ತೆ, ಹೆಡ್ ಇದ್ದಾಗೆ ಒಂದು ಪ್ರೋಗ್ರಾಮಲ್ಲಿ ನಾವು ಯಾವ ರೀತಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಮನುಷ್ಯನ ತೊಗೋತೀವಿ. ಸೊ ಮನುಷ್ಯನಲ್ಲಿ ಒಂದು ತಲೆ ತುಂಬ ಇಂಪಾರ್ಟೆಂಟ್ ಆದ ಸ್ಪೇಸ್. ಹೌದಾ, ಅದೇ ಥರ ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಇನ್ಕ್ಲೂಡ್ ಸೆಕ್ಷನ್ ಅಂದರೆ ಹ್ಯಾಶ್ ಟ್ಯಾಗ್, ಹೆಡ್ರ್ ಫೈಲ್ಸ್ ಮಾತ್ರ ತುಂಬ ಇಂಪಾರ್ಟೆಂಟ್. ಇಲ್ಲಿ ಮೇಲೇನು ಕಾಣುತ್ತೆ ಅಲ್ಲ, ಇನ್ಕ್ಲೂಡ್ ಸೆಕ್ಷನ್ ಅಂತೇಳಿ, ಇದಕ್ಕೆ ಹೆಡ್ರ್ ಫೈಲ್ಸ್ ಅಂತೇಳಿ ಹೇಳ್ತೀವಿ. ಅದ್ರ ಕೆಳಗಡೆ ನೆಕ್ಸ್ಟ್ ಮೇನ್ ಫಂಕ್ಷನ್ಸ್. ಸೊ ಮೇನ್ ಫಂಕ್ಷನ್ ಅಂದರೆ ಯಾವ ರೀತಿ ಬರುತ್ತೆ ಅಂದರೆ, ವೈಡ್ ಮೇನ್ ಅಂತೇಳಿ ಯೂಸ್ ಮಾಡ್ತೀವಿ ನಾವು. ವೈಡ್ ಮೇನ್, ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ಸ್ ಅಂತೇಳಿ ಬರಿತಾ ಹೋಗ್ತೀವಿ. ಓಕೆ, ಅದಾದಮೇಲೆ ನೋಡಿ ಇಲ್ಲಿ ಫ್ಲವರ್ ಬ್ರೇಸಸ್ ಇದ್ದಾವೆ. ಹೌದಾ, ಕರ್ಲಿ ಬ್ರೇಸಸ್ ಅಂತಾದರೂ ಹೇಳ್ತೀವಿ, ಫ್ಲವರ್ ಬ್ರೇಸಸ್ ಅಂತಾದರೂ ಹೇಳ್ತೀವಿ, ಅಥವಾ ಬ್ರೇಸಸ್ ಅಂತಾದರೂ ಹೇಳ್ತೀವಿ. ಓಕೆ, ನಾವೇನು ಹೇಳ್ತೀವಿ, ಫ್ಲವರ್ ಬ್ರ್ಯಾಕೆಟ್ಸ್ ಅಂತೇಳಿ ಹೇಳ್ತೀವಲ್ಲ, ಬ್ರ್ಯಾಕೆಟ್ಸ್ ಅನ್ನಕ್ಕೆ ಹೋಗಬಾರ್ದು, ಬ್ರೇಸಸ್ ಅಂತೇಳಿ ಹೇಳಬೇಕು. ಇಲ್ಲಿ ಓಪನ್ ಕ್ಲೋಸ್, ಎಷ್ಟು ಓಪನ್ ಆಗಿವೆ ಎಷ್ಟು ಕ್ಲೋಸ್ ಆಗಿವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಪ್ರೋಗ್ರಾಮ್ ಬರಿಬೇಕಾದ್ರೆ. ನೋಡಿ, ಫಸ್ಟ್ ಏನಾಗುತ್ತೆ, ಹೆಡ್ರ್ ಫೈಲ್, ಅದ್ರ ಜೊತೆಗೆ ಮೇನ್ ಫಂಕ್ಷನ್. ದೆನ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಮತ್ತು ಇಲ್ಲಿ ಸ್ಪೇಸ್ ಐತಂತ ಇಲ್ಲೇ ಬರೀಲಿಕ್ಕೆ ಹೋಗಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಅದರ ನೆಕ್ಸ್ಟ್ ಏನಾಗುತ್ತೆ, ಓಪನ್ ಫ್ಲವರ್ ಬ್ರ್ಯಾಕೆಟ್. ಅದ್ರ ಕೆಳಗಡೆ ನೋಡಿ ಕಂಟಿನ್ಯೂಸ್ ಬರೆದ್ರೆ ಏನಾಗುತ್ತೆ, ಸೊ ಒಂದು ಸ್ಟ್ರಕ್ಚರ್ ಆಕಾರ ಏನಾಗುತ್ತೆ ನೀಟಾಗಿ ಕಾಣೋದಿಲ್ಲ. ಹಾಗಾಗಿ ಫ್ಲವರ್ ಬ್ರ್ಯಾಕೆಟ್ ಎಂಟರ್ ಕೊಟ್ಟ ಮೇಲೆ ಅಲ್ಲಿ ಏನಾಗುತ್ತೆ, ಒಂದು ಟ್ಯಾಬ್ ಕೊಡಬೇಕು. ನಾನು ಅದಕ್ಕೆ ಸ್ಪೇಸ್ ಕೊಟ್ಟಿದ್ದೀನಿ ನೋಡಿ. ಹೌದಾ, ಓಕೆ, ನೋಡ್ಬೋದು. ನೋಡಿ ಇಲ್ಲಿ ನೀಟಾಗಿ ಕಾಣ್ತಾ ಇದೆ, ಸ್ವಲ್ಪ ಝೂಮಾಗಿ ಕಾಣ್ತಾ ಇದೆ. ಓಕೆ, ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್, ಇಲ್ಲಿ ಏನಾಗುತ್ತೆ, ಫ್ಲವರ್ ಬ್ರ್ಯಾಕೆಟ್ ಆದಮೇಲೆ ಕೆಳಗಡೆ ನೋಡಿ ಸ್ಪೇಸ್ ಕೊಟ್ಟಿದ್ದೀನಿ. ಹೌದಾ, ನಾನು ಇಲ್ಲಿ ಒಂದು ಟ್ಯಾಬ್ ಕೊಡಬೇಕು. ಎಂಟರ್ ಆದ ತಕ್ಷಣ ಒಂದು ಟ್ಯಾಬ್ ಕೊಟ್ಟು ವೇರಿಯಬಲ್ ಡಿಕ್ಲರೇಷನ್ಸ್ ಅಂದರೆ ಏನು ಹೇಳಿದೆ. ಹೌದಾ, ಸೊ ಪ್ರೀವಿಯಸ್ಸಲ್ಲಿ ವೇರಿಯಬಲ್ಸ್ ಕಲ್ತ್ವಿ. ಏನು ವೇರಿಯಬಲ್ಸ್ ನೋಡಿದ್ರೆ ನೀವು, ಇಂಟ್, ಫ್ಲೋಟ್, ಡಬಲ್, ಕ್ಯಾರ್ ಅಂತೇಳಿತ್ತು. ಹೌದಾ, ಅಬ್ಸರ್ವ್ ಮಾಡಿದ್ರಾ ಇಲ್ಲ? ಓಕೆ, ಅಲ್ಲಿ ಏನಾಯಿತು, ಇಂಟ್ ತೊಗೋತೀವಿ ನಾವು, ಇಂಟೀಜರ್ಸ್ ನಾವೇನು ಮೆನ್ಷನ್ ಮಾಡ್ತೀವಿ, ಇಂಟೀಜರ್ಸಲ್ಲಿ ನಾವು ಇನ್ನೇನಾದರೂ ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಏನು ಮಾಡ್ತೀವಿ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ಔಟ್ ಎಡಿಷನ್ ಆಫ್ 2 ನಂಬರ್ಸ್ ಅಂತೇಳಿ ನಾನು ಇವಾಗ ಒಂದು ಕ್ವಶನ್ ಹಾಕಿದೆ. ಸೊ ಆ ಕ್ವಶನಲ್ಲಿ ಏನು ಮಾಡ್ತೀವಿ ನಾವು, ಹ್ಯಾಶ್ ಟ್ಯಾಗ್ ಏನೈತಲ್ಲ, ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಹ್ಯಾಶ್ ಇನ್ಕ್ಲೂಡ್ stdio.h, ಹ್ಯಾಶ್ ಇನ್ಕ್ಲೂಡ್ conio.h ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಅದರ ಕೆಳಗಡೆ ಏನು ಮಾಡ್ತೀವಿ, 2 ಹೆಡರ್ ಫೈಲ್ನ ಹಾಕ್ತೀವಿ ನೆಸಸರಿ. ಓಕೆ, ಕೋನಿಯೋ ಅಂತಂದರೆ ಕನ್ಸೋಲ್ ಡಾಟ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಚ್, ಅಂದರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಫೈಲ್ ಅಂತೇಳಿ ಅರ್ಥ. ಅದ್ರ ಕೆಳಗಡೆ ವೈಡ್ ಮೇನ್ ಫಂಕ್ಷನ್ಸ್ ಅಂದರೆ ವೈಡ್ ಮೇನ್. ದೆನ್ ಕೆಳಗಡೆ ಓಪನ್ ಫ್ಲವರ್ ಬ್ರ್ಯಾಕೆಟ್, ಅದ್ರ ಕೆಳಗಡೆ ಎಂಟರ್ ಕೊಟ್ಟ ಮೇಲೆ ಒಂದು ಟ್ಯಾಬ್ ಕೊಡಬೇಕು. ವೇರಿಯಬಲ್ ಡಿಕ್ಲರೇಷನಲ್ಲಿ ಇಂಟ್ ಅಂತೇಳಿ ತೊಗೋತೀವಿ ನಾವು. ಇಂಟೀಜರಲ್ಲಿ A, B, ಬಿಕಾಸ್ ನಾವು ಎಡಿಷನ್ ಆಫ್ 2 ನಂಬರ್ಸ್ ಅಂತೇಳಿ ಹೇಳಿದೆ ನಿಮಗೆ. ಎಡಿಷನ್ ಅಂತಂದರೆ ಏನು, ಒಂದೇ ಪ್ಲಸ್ ಮಾಡಲಿಕ್ಕೆ ಆಗುತ್ತಾ, ಇಲ್ಲ, ಅದ್ರ ಜೊತೆಗೆ ಇನ್ನೊಂದು ನಂಬರ್ ಬೇಕಾಗುತ್ತೆ. ಹಾಗಾಗಿ
ಇಂಟೀಜರಲ್ಲಿ 2 ನಂಬರ್ ತೊಗೋಬೇಕು. ಏನು ತೊಗೋತೀರಿ, X, Y ಆದರೂ ತೊಗೋರಿ. ಓಕೆ, ಅದ್ರ ಕೆಳಗಡೆ ನೆಕ್ಸ್ಟ್ ಏನು ಮಾಡ್ತೀವಿ, ಮೆಥಡ್ ಡೆಫಿನಿಷನ್ಸ್ ಅಂತಂದರೆ ಇವಾಗ ನಾವೇನು ಕೊಡ್ತೀವಿ, ಏನು ಇನ್ಸರ್ಟ್ ಮಾಡಬೇಕು ಅನ್ನೋದು ಕೊಡ್ತಾ ಹೋಗ್ತೀವಿ, ಹೌದಾ. ಅದ್ರ ಜೊತೆಗೆ ಕೆಳಗಡೆ ಏನು ಮಾಡ್ತೀವಿ ನಾವು, ಇಲ್ಲಿ ನಮಗೆ ಪ್ರಿಂಟ್ ಆಗಬೇಕಾ, ಹೌದಾ, ಒಂದು ಪ್ರೋಗ್ರಾಮ್ ನಮಗೆ ಔಟ್ಪುಟ್ ಬರಬೇಕಂದ್ರೆ ಏನು ಮಾಡ್ತೀವಿ ನಾವಲ್ಲಿ ಪ್ರಿಂಟ್ ಎಫ್ ಅಂತೇಳಿ ಕೊಡ್ತೀವಿ. ಓಕೆ, ಪ್ರಿಂಟ್ ಎಫ್ ಅಂತಂದರೆ ಪ್ರಿಂಟ್ ಮಾಡ್ತಾ ಹೋಗ್ತೀವಿ ಒಂದು ಏನು ಕೊಟ್ಟಿರುವಂಥ ಫಂಕ್ಷನ್. ಪ್ರಿಂಟ್ ಎಫ್ ಅಂತಂದರೆ ಫಂಕ್ಷನ್ ಅಂತೇಳಿ ಅರ್ಥ. ಓಕೆ, ಅಲ್ಲಿ ಏನು ಮಾಡ್ತೀವಿ ನಾವು ಡಿಕ್ಲೇರ್ ಮಾಡ್ತೀವಿ, ಯಾವ ರೀತಿ ಅಂಥೇಳಿ ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಡೆಫಿನೇಷನ್ಸ್ ಡಿಕ್ಲೇರ್ ಮಾಡ್ತೀವಿ. ಅದ್ರ ಕೆಳಗಡೆ ಸ್ಕ್ಯಾನ್ ಎಫ್ ಅಂತಂದರೆ ಪ್ರಿಂಟ್ ಕೊಟ್ಟ ಮೇಲೆ ಏನಾಗುತ್ತೆ, ಸ್ಕ್ಯಾನ್ ಮಾಡುತ್ತಾ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಸ್ಕ್ಯಾನ್ ಜೆರಾಕ್ಸ್ ಯಾವುದು ಒಂದು ಮೆಷಿನ್ ಆಗಿರ್ಬೋದು. ಓಕೆ, ಪ್ರಿಂಟ್ರ್ ನೋಡಿರ್ತೀರಿ ನೀವು, ಅದೇನು ಮಾಡುತ್ತೆ, ನಾವು ಒಂದು ಪೇಪರ್ ಇಟ್ಟ ಮೇಲೆ ಸ್ಕ್ಯಾನ್ ಮಾಡುತ್ತೆ, ಹೌದಾ. ಸ್ಕ್ಯಾನ್ ಮಾಡಿದ್ಮೇಲೆ ಏನಾಗುತ್ತೆ, ನಮಗೆ ಔಟ್ಪುಟ್ ಜನ್ರೇಟ್ ಆಗುತ್ತೆ. ಯಾವ ರೀತಿ ಒಂದು ಪೇಪರಲ್ಲಿ ಔಟ್ಪುಟ್ ಜನ್ರೇಟ್ ಆಗುತ್ತೆ, ಅದೇ ಥರ ಪ್ರಿಂಟ್ ಎಫ್ ಆದಮೇಲೆ ಸ್ಕ್ಯಾನ್ ಎಫ್ ಅಂತ ಕೊಡಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತೀವಿ, ನಾವೇನು ಕೊಟ್ಟಿರ್ತೀವಿ ಇಂಟೀಜರಲ್ಲಿ A, B ಅಂತೇಳಿ ಹೇಳಿದೆ, ಹೌದಾ. ಸೊ ಅದು ಯಾವ ಆಕಾರದಲ್ಲಿ, ಅಡಿಷನಲ್ಲಿ ಬೇಕಾ, ಹೌದಾ. ಅಡಿಷನ್ ಆ್ಯಡ್ ಈಕ್ವಲ್ ಟು A + B ಸೆಮಿಕೊಲಾನ್, ಈ ರೀತಿ ಸೆಮಿಕೊಲಾನ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದು ಪ್ರೋಗ್ರಾಮ್. ಫಸ್ಟ್ ಈಸಿ ಪ್ರೋಗ್ರಾಮ್ಸ್, ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಥೇರಿ ಇದೆ, ಹಾಗಾಗಿ ಸ್ವಲ್ಪ ಥೇರಿನ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಓಪನ್ ಫ್ಲವರ್ ಬ್ರ್ಯಾಕೆಟ್ ಅಂದರೆ ಇಲ್ಲಿ ಏನಾಗುತ್ತೆ, ಇಲ್ಲಿಗೆ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಬರಿಬೇಕಂದ್ರೆ ಇಲ್ಲಿಗೆ ಕ್ಲೋಸ್ ಮಾಡ್ಕೋಬೋದು. ಅದಾದಮೇಲೆ ಸ್ಟೇಟ್ಮೆಂಟ್ಸ್, ಇನ್ನೂ ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡಲಿಕ್ಕಿದ್ರೆ, ಅಂದರೆ ಮಸಾಲ ಮೀನ್ಸ್ ಇನ್ನು ಏನಾದರೂ ಕಂಡೀಷನ್ಸ್ ನೀವು ಹಾಕೋ ಹಾಗಿದ್ರೆ, ಅಂದರೆ ಒಂದು ಪ್ರೋಗ್ರಾಮಲ್ಲಿ ಇನ್ಸರ್ಟ್ ಕೊಡೋ ಹಾಗಿದ್ರೆ ಏನು ಮಾಡ್ಬೋದು, ಇಲ್ಲಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ಸ್ಟೇಟ್ಮೆಂಟ್ 1 ಸೆಮಿಕೊಲಾನ್ ಅಂತ ಇದೆಯಲ್ಲ, ಅದನ್ನು ನಾವು ನೆಕ್ಸ್ಟ್ ಬರಿತಾ ಹೋಗ್ಬೋದು. ನಿಮಗೆ ಒಂದು ಪ್ರೋಗ್ರಾಮ್ ಬರ್ದಂಗೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಎಷ್ಟು ಓಪನ್ ಮಾಡಿದ್ವಿ ನಾವು ಸೆಮಿಕೊಲಾನ್ಸ್, ಇಲ್ಲಿ ನೋಡಿ ಫ್ಲವರ್ ಬ್ರ್ಯಾಕೆಟ್ ಎಷ್ಟು ಓಪನ್ ಮಾಡಿದ್ವಿ, 1 ಓಪನ್ ಮಾಡಿದ್ವಿ, 2 ಓಪನ್ ಮಾಡಿದ್ವಿ, ಅದೇ ಥರ 2 ಕ್ಲೋಸ್ ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟ್. ನಾವು ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಎಷ್ಟು ಓಪನ್ ಮಾಡಿದ್ದೀವಿ ಫ್ಲವರ್ ಬ್ರೇಸಸ್, ದೆನ್ ಎಷ್ಟು ಕ್ಲೋಸ್ ಮಾಡಿದ್ದೀವಿ ಅನ್ನೋದು. ಓಕೆ, ನೋಡಿದ್ರಲ್ಲ ಯಾವ ರೀತಿ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಇರ್ತತೆ ಅಂಥೇಳಿ, ಯಾವ ರೀತಿ ಪ್ರೋಗ್ರಾಮ್ ಬರೀಬೇಕು, ಆ ಪ್ರೋಗ್ರಾಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಲೈನಿಗೂ ಯಾವ್ಯಾವ ಥರ ಹೆಸರಿವೆ ಅಂಥೇಳಿ ನೋಡಿದ್ರಲ್ಲ. ಹಾಗಾಗಿ ಸೊ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೇಕು. ಸೊ ಮೇಲೆ ಕಾಣುವಂಥ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಇನ್ಕ್ಲೂಡ್ ಸೆಕ್ಷನ್, ಹೆಡ್ರ್ ಫೈಲ್ಸ್ ಅಂತ ಹೇಳಿ ಹೇಳ್ತೀವಿ. ಅದ್ರ ಕೆಳಗಡೆ ಬರುವಂಥದ್ದು ಮೇನ್ ಫಂಕ್ಷನ್, ದೆನ್ ನೆಕ್ಸ್ಟ್ ಫ್ಲವರ್ ಬ್ರೇಸಸ್, ದೆನ್ ಅದ್ರ ಕೆಳಗಡೆ ವೇರಿಯಬಲ್ ಡಿಕ್ಲರೇಷನ್, ಮೆಥಡ್ ಡೆಫಿನೇಷನ್, ಸ್ಟೇಟ್ಮೆಂಟ್ಸ್ ಆ್ಯಂಡ್ ಎಟ್ ಲಾಸ್ಟ್ ಕರ್ಲಿ ಬ್ರೇಸಸ್ನ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಪ್ರೋಗ್ರಾಮ್ನ ಜನ್ರೇಟ್ ಮಾಡುವಂಥದ್ದು. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಅಂತೇಳಿ ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇದರದ್ದು ಸ್ವಲ್ಪ ಡೆಫಿನಿಷನ್ ಇದೆ ಇನ್ಕ್ಲೂಡ್ ಸೆಕ್ಷನ್ದು. ಓಕೆ, ಇನ್ ದಿಸ್ ಸೆಕ್ಷನ್ ದ ಹೆಡರ್ ಫೈಲ್ಸ್ ಮಸ್ಟ್ ಬಿ ಇನ್ಕ್ಲೂಡೆಡ್. ದಿಸ್ ಡಿಪೆಂಡ್ಸ್ ಆನ್ ದ ಫಂಕ್ಷನ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್. ಅಂದರೆ ನಾವು ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಹೆಡರ್ ಫೈಲ್ ಕಂಪಲ್ಸರಿ, ವಿತೌಟ್ ಹೆಡರ್ ಫೈಲ್ ರನ್ ಆಗೋದಿಲ್ಲ ಒಂದು ಪ್ರೋಗ್ರಾಮ್. ಓಕೆ, ಹಾಗಾಗಿ ಹೆಡರ್ ಫೈಲ್ಸ್ ಕಂಪಲ್ಸರಿ ಬೇಕು. ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ ಹೇಳಿದೆ ನಿಮಗೆ, ಈ ರೀತಿ ಬರೀತೀವಿ ನಾವು, ಹ್ಯಾಶ್ ಇನ್ಕ್ಲೂಡ್ stdio.h ಅಂತಂದರೆ ಹ್ಯಾಶ್ ಇನ್ಕ್ಲೂಡ್ ಬರೆದು ಓಪನ್ ಗ್ರೇಟರ್ ಸಿಂಬಾಲ್ ಇದೆಯಲ್ಲ, ಈ ರೀತಿ ಸಿಂಬಾಲ್ ಹಾಕಬೇಕು. ಅದ್ರ ಜೊತೆಗೆ STD ಅಂತಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. ಓಕೆ, ನೋಡಿ ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ ಗ್ರೇಟರ್ ಸಿಂಬಾಲ್ stdio.h ಕ್ಲೋಸ್ ಗ್ರೇಟರ್ ಸಿಂಬಾಲ್. ಇದಕ್ಕೇನು ಹೇಳ್ತೀವಿ ನಾವು, ಜಸ್ಟ್ ಇದು ಗ್ರೇಟರ್ ಸಿಂಬಾಲ್ ಅನ್ನೋದು ನೀವು ಬರಿಬೇಕಾದ್ರೆ ಕಂಪಲ್ಸರಿ ಬರಿಬೇಕು, ಬಟ್ ಪ್ರನೌನ್ಸ್ ಮಾಡಬೇಕಾದ್ರೆ ಏನು ಹೇಳಬೇಕು, ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಹೇಳಿಬಿಟ್ರೆ ಎನಫ್. ಬಟ್ ಬರಿಬೇಕಾದ್ರೆ ಕಂಪಲ್ಸರಿ ನಾವು ಟೈಪ್ ಮಾಡಬೇಕಾದ್ರೆ ಗ್ರೇಟರ್ ಸಿಂಬಾಲ್ಸ್ ಕಂಪಲ್ಸರಿ ಹಾಕಬೇಕು. ಓಕೆ, STD ಅಂತಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡ್ರ್ ಫೈಲ್, ಹೆಚ್ ಅಂದರೆ ಹೆಡ್ರ್ ಫೈಲ್. ನೆಕ್ಸ್ಟ್ ಹ್ಯಾಶ್ ಇನ್ಕ್ಲೂಡ್ ಮ್ಯಾಥಮೆಟಿಕಲ್ ಡಾಟ್ ಹೆಡ್ರ್ ಫೈಲ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ಮ್ಯಾಥ್ಸ್ ಅಂದರೆ ಏನಾದರೂ ಎಕ್ಸ್ಟ್ರಾ ನಾವು ಫಾರ್ಮುಲಾಸ್ ಏನಾದರೂ ಯೂಸ್ ಮಾಡಲಿಕ್ಕಿದ್ದೇನಾ ಅಂತಂದೆ, ಅಂದರೆ ನಾವು ಫಾರ್ಮುಲಾಸ್ ಕೊಟ್ಟು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಈ ರೀತಿಗೆಲ್ಲ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡ್ರ್ ಫೈಲ್ ಎನಫ್ ಆಗುತ್ತೆ. ಬಟ್ ಇನ್ನೊಂದಿಷ್ಟು ನಾವು ಇನ್ಫಾರ್ಮೇಷನ್, ಅಂದರೆ ಏನಾದರೂ ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ಒಂದು ಫಾರ್ಮುಲಾಸ್ ಜನ್ರೇಟ್ ಆಗಬೇಕು ನಮ್ಮ ಔಟ್ಪುಟ್ಟಲ್ಲಿ ಅಂತ ಅಂದಾಗ ಏನು ಮಾಡ್ಕೋಬೇಕು, ಇದ್ರ ಕೆಳಗಡೆ ಹ್ಯಾಶ್ ಇನ್ಕ್ಲೂಡ್ stdio.h ಕೆಳಗಡೆ ಹ್ಯಾಶ್ ಇನ್ಕ್ಲೂಡ್ math.h ಅಂತೇಳಿ ನಾವು ಕೆಳಗಡೆ ಇನ್ಸರ್ಟ್ ಮಾಡ್ಕೊತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡೋಣ.
ಮೇನ್ ಫಂಕ್ಷನ್ ಅಂದರೆ ಏನಂತ ಹೇಳಿದೆ, ದಿಸ್ ಫಂಕ್ಷನ್ ಮಸ್ಟ್ ಪ್ರೆಸೆಂಟ್ ಇನ್ ಆಲ್ ಪ್ರೋಗ್ರಾಮ್ಸ್, ದಿಸ್ ಗಿವ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಹೇಳಿದೆ, ಹೌದಾ. ಸೊ ಮೇನ್ ಫಂಕ್ಷನ್ಸ್ ಅನ್ನೋ ಅಂದರೆ ಮೇನ್ ಫಂಕ್ಷನ್ ಪಾತ್ರ ಬಹಳ ಮುಖ್ಯ ಪ್ರೋಗ್ರಾಮ್ ಬರಿಬೇಕಾದ್ರೆ ಅಂತಂದರೆ. ಸೊ ಮೇನ್ ಫಂಕ್ಷನ್ ಅಂದ್ರೇನು, ವೈಡ್ ಮೇನ್ ಅಂತ ಹೇಳಿ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ವೇರಿಯಬಲ್ ಡಿಕ್ಲರೇಷನ್. ವೇರಿಯಬಲ್ಸ್ ಅಂದರೆ ಏನಂತ ಹೇಳಿದೆ ನಿಮಗೆ, ವೇರಿಯಬಲ್ಸಲ್ಲಿ ನಾವು ಇಂಟೀಜರ್, ಫ್ಲೋಟ್, ಡಬಲ್, ಕ್ಯಾರೆಕ್ಟರ್ ಈ ರೀತಿಯಾದಂಥ ಒಂದು ವೇರಿಯಬಲ್ಸ್ನ ಮಾತ್ರ ನಾವು ಯೂಸ್ ಮಾಡ್ಕೋತಾ ಹೋಗ್ತೀವಿ. ಇನ್ ದಿಸ್ ಸೆಕ್ಷನ್ ದ ಯೂಸರ್ ಹ್ಯಾಸ್ ಟು ಡಿಕ್ಲೇರ್ ದ ವೇರಿಯಬಲ್ಸ್ ವಿಚ್ ಆರ್ ಲೋಕಲ್ ಟು ದ ಮೇನ್ ಬ್ಲಾಕ್. ಅಂದರೆ ಲೋಕಲ್ ಅಂತಂದರೆ ಯಾವುವು ಅಂದರೆ ಇದೇ ಹೇಳಿದ್ನಲ್ಲ, ಇಂಟೀಜರ್ಸ್ ಅಂದರೆ ಏನು ಯೂಸ್ ಮಾಡ್ತೀವಿ ನಾವು, ನಂಬರ್ಸ್ ಈ ರೀತಿ ಯೂಸ್ ಮಾಡ್ತೀವಿ. ದೆನ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಬರುತ್ತೆ, ಆಲ್ಫಾಬೆಟ್ಸ್ ಬರುತ್ತೆ, ಫ್ರಮ್ A to Z, ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ಈ ರೀತಿಯಾಗಿ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಮೆಥಡ್ ಡೆಫಿನೇಷನ್. ದಿಸ್ ಈಸ್ ಅನ್ ಆಪ್ಷನಲ್ ಸೆಕ್ಷನ್. ಓಕೆ, ಇಲ್ಲಿ ಏನಾಗುತ್ತೆ, ವೇರಿಯಬಲ್ ಡಿಕ್ಲರೇಷನ್ ಆದಮೇಲೆ ಕೆಳಗಡೆ ದಿಸ್ ಈಸ್ ಅನ್ ಆಪ್ಷನಲ್ ಸೆಕ್ಷನ್. ದಿಸ್ ಸೆಕ್ಷನ್ ಈಸ್ ಯೂಸ್ಡ್ ಟು ರೈಟ್ ಸಬ್ ಪ್ರೋಗ್ರಾಮ್ಸ್. ಅಂದರೆ ಇನ್ನು ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಅಂದರೆ ಒಳಗಡೆ ಒಂದು ಪ್ರೋಗ್ರಾಮ್ ಜನ್ರೇಟ್ ಆದಮೇಲೆ ಮತ್ತೆ ಸಬ್ ಪ್ರೋಗ್ರಾಮ್ಸ್ ಏನಾದರೂ ಬರೀಲಿಕ್ಕಿದ್ರೆ ನೀವು ಬರ್ಕೋತಾ ಹೋಗ್ಬೋದು. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ನೋಡಿ. ಇನ್ ದಿಸ್ ಸೆಕ್ಷನ್ ದ ಯೂಸರ್ ಕ್ಯಾನ್ ರೈಟ್ ವ್ಯಾಲಿಡ್ ಸಿ ಸ್ಟೇಟ್ಮೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಒಂದು ಸ್ಟೇಟ್ಮೆಂಟ್ ಬರಿಬೇಕಂದ್ರೆ ಒಂದು ಪ್ರೋಗ್ರಾಮಲ್ಲಿ ಸ್ಟೇಟ್ಮೆಂಟ್ ಕಂಪಲ್ಸರಿ. ಬಿಕಾಸ್ ಏನಾಗುತ್ತೆ, ನಾವು ಒಂದು ಸ್ವಲ್ಪ ಕೆಳಗಡೆ ಒಂದು ಲೈನ್ ಅಥವಾ 2 ಲೈನ್ಸ್ ಏನಾಗುತ್ತೆ, ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಏನಾದರೂ ಬರೀಬೇಕು ಅಂತಂದರೆ ಸ್ಟೇಟ್ಮೆಂಟ್ಸ್ ಕಂಪಲ್ಸರಿ ಯೂಸ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಒಂದು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಲ್ಲಿ ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಒಂದೊಂದೇ ಲೈನಲ್ಲಿ ಏನೇನು ಹೆಸರಿದೆ ಅಂಥೇಳಿ ಹೇಳಿದೆ ನಿಮಗೆ. ಓಕೆ, ಸ್ವಲ್ಪ ನೀಟಾಗಿ ಕೇಳಿ ಕ್ಲಾಸ್ನ. ನೆಕ್ಸ್ಟ್ ನೋಡೋಣ, ಆಪರೇಟರ್ಸ್. ಓಕೆ, ಸೊ ಇಲ್ಲಿವರೆಗೆ ಏನಾಯಿತು, ನಾವು ಏನೇನು ಕಲ್ತ್ವಿ, ಸ್ಟ್ರಿಂಗ್ಸ್, ಐಡೆಂಟಿಫೈಯರ್ಸ್. ಓಕೆ, ದೆನ್ ಇನ್ನು ಯಾವ ಕಲ್ತ್ವಿ, ಐಡೆಂಟಿಫೈಯರ್ಸ್ ಆಯಿತು, ಸ್ಪೆಷಲ್ ಸಿಂಬಲ್ಸ್ ಆಯಿತು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಬಂತು, ಆಪರೇಟರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕೆ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಸೆವೆರಲ್ ಟೈಪ್ಸ್ ಇವೆ, ಆಪರೇಟರ್ಸಲ್ಲಿ ತುಂಬ ಟೈಪ್ಸ್ ಇವೆ. ಆ ಟೈಪ್ಸಲ್ಲಿನೂ ಒಂದೊಂದು ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಆಪರೇಟರ್ಸಲ್ಲಿ. ಓಕೆ, ಸೊ ಫಸ್ಟ್ ನೋಡಿ ಆಪರೇಟರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇವೆ ಅಂಥೇಳಿ. ಫಸ್ಟ್ ಅದಕ್ಕಿಂತ ಮುಂಚೆ ನೋಡೋಣ ಆಪರೇಟರ್ಸ್ ಅಂದರೆ ಏನು ಅಂಥೇಳಿ. ಆ್ಯನ್ ಆಪರೇಟರ್ ಈಸ್ ಅ ಸಿಂಬಾಲ್ ವಿಚ್ ಹೆಲ್ಪ್ಸ್ ದ ಯೂಸರ್ ಟು ಕಮಾಂಡ್ ದ ಕಂಪ್ಯೂಟರ್ ಟು ಡೂ ಎ ಸರ್ಟೆನ್ ಮ್ಯಾಥಮೆಟಿಕಲ್ ಆರ್ ಲಾಜಿಕಲ್ ಮ್ಯಾನಿಪುಲೇಷನ್ಸ್. ಅಂದರೆ ಒಂದು ಆಪರೇಟರ್ ಏನಕ್ಕೆ ಯೂಸ್ ಆಗುತ್ತೆ ಒಂದು ಪ್ರೋಗ್ರಾಮಲ್ಲಿ ಅಂತಂದರೆ ನಾವು ಯೂಸ್ ಮಾಡ್ತೀವಿ ಯಾವ ರೀತಿ, ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್, ಬಿಟ್ವೈಸ್ ಆಪರೇಟರ್ಸ್, ಕಂಡೀಷನಲ್ ಆಪರೇಟರ್ಸ್, ಸ್ಪೆಷಲ್ ಆಪರೇಟರ್ಸ್. ಈ ರೀತಿಯಾಗಿ ಡಿಫ್ರೆಂಟ್ ಆಪರೇಟರ್ಸ್ನ ಯೂಸ್ ಮಾಡ್ಕೋತೀವಿ. ಅದರಲ್ಲಿ ನಾವು ಏನು ಬಳಕೆ ಮಾಡ್ತೀವಿ ಜಾಸ್ತಿಯಾಗಿ, ಅರ್ಥಮೆಟಿಕ್ ಅಂದರೆ ನೀವು ಫ್ರಮ್ ಸ್ಕೂಲ್ ಡೇಸಿಂದನೂ ನೋಡ್ಕೊತ ಹೋಗ್ಬೋದು. ಅರ್ಥಮೆಟಿಕ್ ಅಂದರೆ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವೈಡೆಡ್ ಬೈ ಸಿಂಬಾಲ್ಸ್. ಓಕೆ, ಈ ರೀತಿಯಾಗಿ ಅರ್ಥಮೆಟಿಕ್ ಅಂಥೇಳಿ ನಾವು ಮುಂಚೆಯಿಂದನೂ ಕಲಿತಾ ಬಂದಿದ್ದೀವಿ, ಹೌದಾ. ಹಾಗಾಗಿ ಇಲ್ಲಿ ನೋಡಿ ಆಪರೇಟರ್ಸ್ ಆರ್ ಯೂಸ್ಡ್ ಇನ್ ಸಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಟು ಆಪರೇಟ್ ಆ್ಯಂಡ್ ಡಾಟಾ ಆ್ಯಂಡ್ ವೇರಿಯಬಲ್ಸ್. ಇಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, ಡಾಟಾ ಮತ್ತು ವೇರಿಯಬಲ್ಸ್ನ ಕಂಪಲ್ಸರಿ ಯೂಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಮೊದಲನೇದಾಗಿ ಇವಾಗ ಅರ್ಥಮೆಟಿಕ್ ಆಪರೇಟರ್ಸ್ನ ತಿಳ್ಕೊಳ್ಳೋಣ. ಓಕೆ, ಅರ್ಥಮೆಟಿಕ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಸಚ್ ಆಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್. ನೋಡಿ ಇಲ್ಲಿ ಕಾಣ್ತಿದೆ, ಹೌದಾ, ಇಲ್ಲಿ ಕಾಣ್ತಿದೆ ಸಿಂಬಲ್ಸ್ ಕಾಣ್ತಾ ಇದೆ ನಿಮಗೆ. ಮಲ್ಟಿಪ್ಲಿಕೇಶನ್ ಸಿಂಬಾಲ್, ದೆನ್ ಸಬ್ಸ್ಟ್ರಾಕ್ಷನ್ ಸಿಂಬಾಲ್, ಡಿವಿಷನ್ ಸಿಂಬಾಲ್, ಮಾಡ್ಯುಲಸ್ ಸಿಂಬಾಲ್ ಆ್ಯಂಡ್ ಅಡಿಷನ್ ಸಿಂಬಾಲ್. ನೋಡಿ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ಗೆ ಈ ರೀತಿ ಸ್ಟಾರ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ಡಿವೈಡೆಡ್ ಬೈ ಅಂದರೆ ನೀವು ಮಾಮೂಲಾಗಿ ಬುಕ್ಕಲ್ಲಿ ಬರೆಯೋ ಥರ ಇರೋದಿಲ್ಲ, ಜಸ್ಟ್ ಇದೇನಾಗುತ್ತೆ ಕ್ರಾಸ್ ಸಿಂಬಲ್ ಥರ ಇರ್ತದೆ. ನೆಕ್ಸ್ಟ್ ನಾನು ಹೇಳಿದೆ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಇದಕ್ಕೆ ಪರ್ಸೆಂಟೇಜ್ ಸಿಂಬಾಲ್ ಅಂತ ಹೇಳಬಾರ್ದು, ಮಾಡ್ಯುಲಸ್ ಅಂತೇಳಿ ಹೇಳಬೇಕು ಅಂತ. ಓಕೆ, ಈ ರೀತಿಯಾಗಿ ನೋಡಿ ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥಮೆಟಿಕ್ ಅಂದರೆ ಜಸ್ಟ್ ಯಾವಾಗಲೂ ನೆನಪಿರಬೇಕು, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್ ಅನ್ನೋದು ಇದರಲ್ಲಿ ಯಾವುದರಲ್ಲಿ ನಾವು ಪ್ರೆಸೆಂಟ್ ಸಿ ಅಲ್ಲಿ ಏನಾಗುತ್ತೆ, ಮಾಡ್ಯುಲಸ್ ಅನ್ನೋದು ಒಂದು ಆ್ಯಡ್ ಆಗುತ್ತೆ. ಅದಕ್ಕಿಂತ ಮುಂಚಿನ ಟಾಪಿಕ್ಸಲ್ಲಿ ಏನು ಅರ್ಥಮೆಟಿಕ್ ಆಪ್ರೇಷನ್ಸ್ ಯಾವುವು, ಅರ್ಥಮೆಟಿಕ್ ಅಂದರೆ ಯಾವುದು ಅಂದರೆ 4 ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇದು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಆಪರೇಟರ್ಸ್ಗೆ ಅದರದ್ದೇ ಆದ ಸೆಪ್ರೇಟ್ ಹೆಸರುಗಳಿವೆ.
ಇಲ್ಲಿ ನೋಡಿ ಆಪರೇಟರ್ಸಲ್ಲಿ ಪ್ಲಸ್, ಹೌದಾ? ಪ್ಲಸ್ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅಂತೇಳಿ ಯೂಸ್ ಮಾಡ್ತೀವಿ. ಅದಕ್ಕೆ ಅಡಿಷನ್ ಆರ್ ಯೂನರಿ ಪ್ಲಸ್ ಅಂತೇಳಿ ಹೇಳ್ತೀವಿ. ಏನು ಹೇಳ್ತೀವಿ? ಇನ್ನೊಂದು ಹೆಸರು ಯೂನರಿ ಪ್ಲಸ್. ಇಂಪಾರ್ಟೆಂಟ್ ನೋಡಿ, ಇದು ಎಕ್ಸಾಮ್ಗೆ ಯೂನರಿ ಪ್ಲಸ್ ಅಂದರೂ ಒಂದೇ, ಅಡಿಷನ್ ಅಂದರೂ ಒಂದೇ. ಅದು ಸಿ ಪ್ರೋಗ್ರಾಮಲ್ಲಿ ಮಾತ್ರ. ಓಕೆ, ನೆಕ್ಸ್ಟ್ ಮೈನಸ್. ಎ ಮೈನಸ್ ಬಿ ಸಬ್ಸ್ಟ್ರಾಕ್ಷನ್ ಆರ್ ಯೂನರಿ ಮೈನಸ್. ಓಕೆ, ಏನು ಹೇಳ್ತೀವಿ ಇದಕ್ಕೆ? ಯೂನರಿ ಮೈನಸ್ ಅಂದರೂ ಒಂದೇ, ಸಬ್ಸ್ಟ್ರಾಕ್ಷನ್ ಅಂದ್ರೂ ಒಂದೇ. ನೆಕ್ಸ್ಟ್ ಯಾವುದಿದ್ದು? ಮಲ್ಟಿಪ್ಲಿಕೇಶನ್ ಸಿಂಬಾಲ್. ಎ ಇಂಟು ಬಿ ಮಲ್ಟಿಪ್ಲಿಕೇಶನ್, ದೆನ್ ಬಾರ್ ಅಂತಂದರೆ ಎ ಬೈ ಬಿ ಅಂತಂದರೆ ಡಿವಿಷನ್, ದೆನ್ ಮಾಡ್ಯುಲಸ್ ಎ ಮಾಡ್ಯುಲಸ್ ಬಿ ಅಂತಂದರೆ ಮಾಡ್ಯುಲೋ ಡಿವಿಷನ್. ಓಕೆ, ಇದಕ್ಕೇನು ಹೇಳ್ತೀವಿ? ಮಾಡ್ಯುಲೋ ಡಿವಿಷನ್ ಅಂತಾದರೂ ಹೇಳ್ತೀವಿ, ಅಥವಾ ಮಾಡ್ಯುಲಸ್ ಅಂತಾದರೂ ಹೇಳ್ತೀವಿ, ಅಥವಾ ರಿಮೈಂಡರ್ ಅಂತೇಳಿ ಹಾಕಿದ್ದಾರೆ. ಓಕೆ, ಸೊ ಈ ರೀತಿಯಾಗಿ ನೀವು ಮೀನಿಂಗ್ ನೋಡ್ಕೋಬೋದು. ಅದ್ರ ಜೊತೆಗೆ ಆಪರೇಟರ್ಸ್, ಇವು ಸೈನ್ಗಳಿಗೆಲ್ಲ ಏನು ಹೇಳ್ತೀವಿ? ಈ ರೀತಿ ಸಪ್ರೇಟ್ ಸೈನ್ಗಳಿಗೆಲ್ಲ ಏನು ಹೇಳ್ತೀವಿ? ಆಪರೇಟರ್ಸ್ ಅಂತೇಳಿ ಹೇಳ್ತೀವಿ. ದೆನ್ ಮೀನಿಂಗ್ ನೋಡ್ಬೋದು ನೀವು. ಯೂನರಿ ಪ್ಲಸ್, ಯೂನರಿ ಮೈನಸ್ ಅಂತಂದರೆ ಅಡಿಷನ್, ಸಬ್ಸ್ಟ್ರಾಕ್ಷನ್. ನೋಡಿದ್ರಲ್ಲ ಯಾವ ರೀತಿ ಅರ್ಥಮೆಟಿಕ್ ಆಪರೇಟರ್ಸ್ ಇದೆ ಅಂಥೇಳಿ. ಜಾಸ್ತಿ ಏನು ನಿಮಗೆ ತೀರಾ ಡಿಫಿಕಲ್ಟ್ ಅಂತೇಳಿ ಅನಿಸಲ್ಲ. ಇವು ಟಾಪಿಕ್ಸ್ ಎಲ್ಲ ಈಸಿ ಅನಿಸ್ತವೆ, ಬಟ್ ನೆನ್ಪಿಟ್ಕೊಳಕ್ಕೆ ತುಂಬ ಕಷ್ಟ ಅನಿಸ್ತವೆ. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಓಕೆ, ಅರ್ಥಮೆಟಿಕ್ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಜಸ್ಟ್ 5 ಆಪರೇಟರ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಎನಫ್ ಅರ್ಥಮೆಟಿಕ್ ಆಪರೇಟರ್ಸಲ್ಲಿ. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ಸ್. ರಿಲೇಷನ್ ಅಂದರೆ ಏನು ಹೇಳಿ? ಒಂದಕ್ಕೊಂದು ಜೋಡಣೆ ಆಗಿ, ಅಂದರೆ ಒಂದಕ್ಕೊಂದು ಒಂದು ಪ್ರೋಗ್ರಾಮಲ್ಲಿ ಅಟ್ಯಾಚ್ ಆದರೆ ಮಾತ್ರ ಏನಾಗುತ್ತೆ? ಒಂದು ರಿಲೇಷನ್ ಬೆರೆಯುತ್ತೆ ಇದರಲ್ಲಿ, ಒಂದು ಪ್ರೋಗ್ರಾಮಲ್ಲಿ. ಸೊ ಅದರದ್ದೇ ಆದ ಆ ಥರ ಆಪರೇಟರ್ಸ್ ಯಾವುವು ಅಂಥೇಳಿ ನೋಡೋಣ. ಓಕೆ, ನೋಡಿ ಆಪರೇಟರ್ಸ್ ಡಿಸ್ಪ್ಲೇ ಆದವು. ರಿಲೇಷನಲ್ ಆಪರೇಟರ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಟ್ ಆರ್ ಆಪರೇಟರ್ ದಟ್ ಟೆಸ್ಟ್ ಆರ್ ಡಿಫೈನ್ಸ್ ರಿಲೇಷನ್ ಬಿಟ್ವೀನ್ 2 ಎಂಟಿಟೀಸ್ ಆರ್ ವೇರಿಯಬಲ್ಸ್. ನೋಡಿ ಹೇಳಿದೆ ನಿಮಗೆ ಯಾವ ರೀತಿ ರಿಲೇಷನ್ ಇರಬೇಕಂದ್ರೆ ಬಿಟ್ವೀನ್ 2 ವೇರಿಯಬಲ್ಸ್ ಮಧ್ಯದಲ್ಲಿ ಏನಾಗಬೇಕು? ಒಂದು ರಿಲೇಷನ್ ಬೆರಿಬೇಕು ಅಂತಂದರೆ ಅದಕ್ಕೆಲ್ಲ ಒಂದು ಪ್ರೋಗ್ರಾಮ್ ಇದ್ದರೆ ಮಾತ್ರ ಏನಾಗುತ್ತೆ? ಒಂದು ರಿಲೇಷನಲ್ ಆಪರೇಟರ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ರಿಲೇಷನಲ್ ಆಪರೇಟರ್ಸ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಟ್ ಆರ್ ಆಪರೇಟರ್ ಅಂದರೆ ಅದರ ಮಧ್ಯದಲ್ಲಿ ಏನಾಗುತ್ತೆ? ದಟ್ ಟೆಸ್ಟ್ ಡಿಫೈನ್ಸ್ ರಿಲೇಷನ್ ಬಿಟ್ವೀನ್ 2 ಎಂಟಿಟೀಸ್. 2 ಎಂಟಿಟೀಸ್ ಅಂದರೆ 2 ವೇರಿಯಬಲ್ಸ್ ಆಗಿರ್ಬೋದು, 2 ನಂಬರ್ಸ್ ಆಗಿರ್ಬೋದು. ಓಕೆ, ಈ ರೀತಿಯಾಗಿ ಒಂದು ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನೋಡ್ಬೋದು ಎಕ್ಸಾಂಪಲ್ಸ್ ಫಾರ್ ರಿಲೇಷನಲ್ ಆಪರೇಟರ್ಸ್ ಆರ್ ಆಸ್ ಫಾಲೋಸ್: ಗ್ರೇಟರ್ ಸಿಂಬಾಲ್, ಲೆಸ್ ದೆನ್ ಸಿಂಬಾಲ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಈ ರೀತಿಯಾಗಿ ನಾವೇನು ಮಾಡ್ತೀವಿ? ರಿಲೇಷನಲ್ ಆಪರೇಟರ್ಸ್ನ ಯೂಸ್ ಮಾಡ್ಕೋತೀವಿ. ಇವು 4 ರಿಲೇಷನಲ್ ಆಪರೇಟರ್ಸಲ್ಲಿ ಯಾವ ಬರ್ತವೆ? ಲೆಸ್ ದೆನ್, ಗ್ರೇಟರ್ ದೆನ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಓಕೆ, ಇವೆರಡನ್ನೂ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಅದರಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಫ್ ಅಂದರೆ ಇಫ್ ಕಂಡೀಷನ್ ನಾವು ಆ್ಯಡ್ ಮಾಡಿದಾಗೆ. ಓಕೆ, ಇಫ್ ಕಂಡೀಷನಲ್ಲಿ ಇಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಎ ಈಕ್ವಲ್ ಟು ಗ್ರೇಟರ್ ದೆನ್ ಬಿ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಈ ರೀತಿಯಾಗಿ ಏನು ಮಾಡ್ತೀವಿ? ನಾವು ರಿಲೇಷನಲ್ ಆಪರೇಟರ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ನೋಡಿದ್ರಲ್ಲ ರಿಲೇಷನಲ್ ಆಪರೇಟರ್ಸಲ್ಲಿ ಏನೇನು ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಗ್ರೇಟರ್ ಸಿಂಬಾಲ್, ಲೆಸ್ ದೆನ್ ಸಿಂಬಾಲ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಈ ರೀತಿಯಾಗಿ 4 ಸಿಂಬಾಲ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ರಿಲೇಷನಲ್ ಆಪರೇಟರ್ಸಲ್ಲಿ. ನೆಕ್ಸ್ಟ್ ನೋಡೋಣ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪರೇಟರ್ಸ್. ಇನ್ಕ್ರಿಮೆಂಟ್ ಅಂದರೆ ಏನು? ಡಿಕ್ರಿಮೆಂಟ್ ಅಂದರೆ ಏನು? ಇನ್ಕ್ರಿಮೆಂಟ್ ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಪ್ರೋಗ್ರಾಮಲ್ಲಿ ನಾವು ಎಷ್ಟು ಇನ್ಪುಟ್ ಕೊಡ್ತಾ ಹೋಗ್ತೀವಿ. ದೆನ್ ಡಿಕ್ರಿಮೆಂಟ್ ಆಪರೇಟರ್ಸ್. ಸೊ ಆಪರೇಟರ್ಸ್ ಯಾವುವು? ಸೊ ಆಬ್ವಿಯಸ್ಲಿ ಇನ್ಕ್ರಿಮೆಂಟ್ ಅಂದರೆ ಏನು ಯೂಸ್ ಮಾಡ್ತೀವಿ? ಪ್ಲಸ್ ಯೂಸ್ ಮಾಡ್ತೀವಿ. ಡಿಕ್ರಿಮೆಂಟ್ ಅಂದರೆ ಮೈನಸ್ ಯೂಸ್ ಮಾಡ್ತೀವಿ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದೇ ಇಲ್ಲಿ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿದ್ದು. ನೋಡಿ ಇಲ್ಲಿ. ಓಕೆ, ಸೊ ಸಿಂಬಾಲ್ಸ್ ಏನಾದರೂ ಬಂದು ಆಪರೇಟರ್ಸ್ ಬಂದು ಐ ಪ್ಲಸ್ ಪ್ಲಸ್, ಐ ಮೈನಸ್ ಮೈನಸ್. ಈ ರೀತಿಯಾಗಿ ಏನು ಮಾಡ್ತೀವಿ ನಾವು? ಇಲ್ಲಿ ಒಂದು ಆಪರೇಟರ್ಸ್ನ ಯೂಸ್ ಮಾಡ್ಕೋತೀವಿ. ನಾನು ಹೇಳಿದೆ ನಿಮಗೆ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಅಂದರೆ ಯಾರಾದರೂ ಹೇಳ್ಬೋದು. ಜಾಸ್ತಿ ಕಡಿಮೆ ಅಂತಂದರೆ ಏನು ಯೂಸ್ ಮಾಡ್ತೀವಿ? ಮ್ಯಾಥ್ಸಲ್ಲಿ ಪ್ಲಸ್ ಮೈನಸ್ ಈ ರೀತಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ? ಬರೇ ಪ್ಲಸ್ ಅಲ್ಲ, ಡಬಲ್ ಪ್ಲಸ್ ಡಬಲ್ ಮೈನಸ್. ಅದನ್ನು ಯಾವ ರೀತಿ? ಐ ಪ್ಲಸ್ ಪ್ಲಸ್, ಐ ಮೈನಸ್ ಮೈನಸ್ ಅಂತೇಳಿ ಪ್ರೊನೌನ್ಸ್ ಮಾಡಬೇಕು. ಇದರಲ್ಲಿ ನೋಡಿ ಇನ್ಕ್ರಿಮೆಂಟ್ ಆಪರೇಟರ್ ಈಸ್ ಯೂಸ್ಡ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಎ ವೇರಿಯಬಲ್
by a specific number and decrement operators are used to decrease the value of a ವೇರಿಯಬಲ್ ಬೈ ಎ ಸ್ಪೆಸಿಫಿಕ್ ನಂಬರ್. ಅಂದರೆ ಪರ್ಟಿಕ್ಯುಲರ್ ನಂಬರ್ನ ನಾವು ಏನು ಮಾಡ್ಬೋದು, ತೊಗೊಂಡು ಒಂದು ಆಪ್ರೇಟರ್ನ ಯೂಸ್ ಮಾಡ್ತಾ ಒಂದು ಪ್ರೋಗ್ರಾಮ್ ಜನ್ರೇಟ್ ಮಾಡ್ತಾ ಹೋಗ್ಬೋದು. ಅದು ಒಂದು ಇನ್ಕ್ರೀಸಿಂಗ್ ಆರ್ಡರ್ ಆಗಿರ್ಬೋದು ಆರ್ ಡಿಕ್ರೀಸಿಂಗ್ ಆರ್ಡರ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಇಂಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪ್ರೇಟರ್ಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಅದ್ರ ಕೆಳಗಡೆ ನೋಡಿ ಎಕ್ಸಾಂಪಲ್ಸ್ ಕಾಣ್ತಾ ಇದೆ ನಿಮಗೆ. I++ ಸೆಮಿಕಾಲನ್ ಇಂಕ್ರಿಮೆಂಟ್, I- ಡಿಕ್ರಿಮೆಂಟ್. ಓಕೆ, ಈ ರೀತಿಯಾಗಿ ಏನು ಮಾಡ್ತೀವಿ ನಾವು ಪ್ರೋಗ್ರಾಮ್ ಜನ್ರೇಟ್ ಮಾಡ್ತಾ ಇರಬೇಕಾದ್ರೆ ಇದೇ ರೀತಿ ಯೂಸ್ ಮಾಡ್ತೀವಿ. ಆಪ್ಷನ್ಸ್ ನೋಡಿ ಇಲ್ಲಿ ಏನೇನಿದೆ ಅಲ್ಲ, I++ ಆಪ್ರೇಟರ್, I- ಆಪ್ರೇಟರ್, ಇದೇ ರೀತಿ ನಾವು ಬಳಕೆ ಮಾಡ್ತಾ ಹೋಗ್ತೀವಿ ಪ್ರೋಗ್ರಾಮ್ಗಳಲ್ಲಿ. ಓಕೆ, ನೋಡಿದ್ರಲ್ಲ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪ್ರೇಟರ್ ಏನು ಅಂತ ಹೇಳಿ. ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಅಂದರೆ I++, I-. ಪ್ರೀವಿಯಸ್ಸಲ್ಲಿ ರಿಲೇಷನಲ್ ನೋಡಿದರೆ ರಿಲೇಷನಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಇವೇನಾಗುತ್ತೆ ರಿಲೇಷನಲ್ಲಿ. ದೆನ್ ಅರ್ಥಮೆಟಿಕಲಿ ಪ್ಲಸ್ಸು ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್. ಓಕೆ, ಈ ರೀತಿ ನೆನ್ಪಿಟ್ಕೊಂಡ್ಬಿಡೋಕೆ ಈಸಿಯಾಗಿ ನಿಮಗೆ ನೆನಪಿರ್ತಾ ಹೋಗ್ತವೆ. ಓಕೆ, ನೆಕ್ಸ್ಟ್ ನೋಡೋಣ ಲಾಜಿಕಲ್ ಆಪ್ರೇಟರ್ಸ್. ನೆಕ್ಸ್ಟ್ ಆಪ್ರೇಟರ್ ಯಾವುದು? ಲಾಜಿಕಲ್ ಆಪ್ರೇಟರ್ಸ್. ಸೊ ಅದರಲ್ಲಿ ಯಾವ ರೀತಿ ಆಪ್ರೇಟರ್ಸ್ ಯೂಸ್ ಮಾಡ್ತೀವಾ ಇಲ್ಲ ನೋಡೋಣ. ಓಕೆ, ಇಲ್ಲಿ ನೋಡಿ. These operators are used to perform logical operations on the given expressions. These are 3 logical operators in C language. So logical operators ಅಂದರೆ ಏನು? ಆ್ಯಂಡ್ ಆರ್ ನಾಟ್ ಅಂಥೇಳಿ ನಾವು 10th ಅಲ್ಲಿ ಅಥವಾ PU ಅಲ್ಲಿ ನೀವೇನಾದರೂ PU ಓದ್ತಿದ್ರೆ ಅಥವಾ ನೀವು ITI ಮಾಡ್ತಿದ್ರೆ ಅದರಲ್ಲಿ ಗೇಟ್ಸ್ ಅಂತೇಳಿ ಬರ್ತವೆ, ಲಾಜಿಕಲ್ ಗೇಟ್ಸ್ ಅಂತೇಳಿ ಬರುತ್ತೆ. ಓಕೆ, ಸ್ವಲ್ಪ ನೆನಪಿರ್ಬೋದು. ಆರ್ PU ಓದಿರೋರಿಗೆ ಫಿಸಿಕ್ಸಲ್ಲಿ ಬರುತ್ತೆ, 10th ಅಲ್ಲಿ ಮೋಸ್ಟ್ಲಿ ಇದ್ರೂ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. PU ಅಲ್ಲಿ ಬರುತ್ತೆ, ಡಿಗ್ರಿಯಲ್ಲಿ ಬರುತ್ತೆ, ITI ಅಲ್ಲಿ ಬರುತ್ತೆ. ಓಕೆ, ಈ ರೀತಿ ಲಾಜಿಕಲ್ ಆಪ್ರೇಟರ್ಸ್ ಅಂತೇಳಿ ಬರೋದಿಲ್ಲ, ಲಾಜಿಕಲ್ ಗೇಟ್ಸ್ ಅಂತೇಳಿ ಬರುತ್ತೆ. ಅದರಲ್ಲಿ ಆ್ಯಂಡ್ ಆರ್ ನಾಟ್ ಅಂಥೇಳಿ ನಾವು ಬಳಕೆ ಮಾಡ್ತಾ ಹೋಗ್ತೀವಿ ಗೇಟ್ಸ್ಗಳಲ್ಲಿ. ಅದೇ ಥರ ಸೊ ಕಂಪ್ಯೂಟರ್ಸ್ CS ಅಲ್ಲಿ, ಕಂಪ್ಯೂಟರ್ ಸೈನ್ಸಲ್ಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಆಪ್ರೇಟರ್ಗಳಲ್ಲಿ ಈ ಆ್ಯಂಡ್ ಆರ್ ನಾಟ್ ಅನ್ನೋ ಲಾಜಿಕಲ್ ಆಪ್ರೇಟರ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಒಂದು ಪ್ರೋಗ್ರಾಮ್ ಜನ್ರೇಟ್ ಮಾಡಲಿಕ್ಕೆ. ಇಲ್ಲಿ ನೋಡ್ಬೋದು, ದೇ ಆರ್ ಲಾಜಿಕಲ್ ಆ್ಯಂಡ್ ಅಂತಂದರೆ ಆಂಪರ್ಸೆಂಟ್. ದೆನ್ ಆರ್ ಅಂತಂದರೆ ಏನಾಗುತ್ತೆ, ಈ ರೀತಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಈ ರೀತಿ ಯೂಸ್ ಮಾಡ್ತೀವಿ. ಲಾಜಿಕಲ್ ನಾಟ್ ಅಂತಂದರೆ ಎಕ್ಸ್ಕ್ಲಮೇಟರಿ ಮಾರ್ಕ್ನ ಯೂಸ್ ಮಾಡ್ತೀವಿ. ಓಕೆ, ಈ ರೀತಿಯಾಗಿ ನೋಡ್ಬೋದು ನೀವು ಯಾವ ರೀತಿ ಸಿಂಬಾಲ್ಸ್ನ ಯೂಸ್ ಮಾಡ್ತೀವಿ, ಲಾಜಿಕಲ್ ಆರ್ ನಾಟ್ ಆ್ಯಂಡ್ ಅಂತ ಹೇಳಿ. ದೀಸ್ ಆಪ್ರೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಲಾಜಿಕಲ್ ಆಪ್ರೇಷನ್ಸ್ ಆನ್ ದ ಗಿವನ್ ಎಕ್ಸ್ಪ್ರೆಷನ್ಸ್. ಅಂತಂದರೆ ಇವು ಆಪ್ರೇಷನ್ಸ್ ಅಂದರೆ ಇವು ಆಪ್ರೇಟರ್ಸ್ ಏನಿದಾವಲ್ಲ ಇವಕ್ಕೆಲ್ಲ ಎಕ್ಸ್ಪ್ರೆಷನ್ಸ್ ಇವೆ. ಹೌದಾ, ಇಲ್ಲಿ ನೋಡ್ಬೋದು ನೀವು ಸಿಂಬಾಲ್ಸ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅಂತ ಆದ್ರೂ ಹೇಳ್ಕೊಬೋದು. ಇದು ಟೋಟಲ್ 3 ಆಪ್ರೇಟರ್ಸ್ ಅಂತೇಳಿ, ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್. ಸೊ ಲಾಜಿಕಲ್ ಆಪ್ರೇಟರ್ಗಳಲ್ಲಿ ಯಾವುವು ಅಂತಂದರೆ ಆ್ಯಂಡ್ ಆರ್ ನಾಟ್, ದೀಸ್ ಆರ್ ಲಾಜಿಕಲ್ ಆಪ್ರೇಟರ್ಸ್ ಅಂತೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಬಿಟ್ ವೈಸ್ ಆಪ್ರೇಟರ್ಸ್. ಓಕೆ, ಸೊ ನೋಡ್ಬೋದು ಇಲ್ಲಿ ಬಿಟ್ ವೈಸಲ್ಲಿ ಏನು ಬಂತು, ಇಲ್ಲಿ ಇದು ಯಾವುದು ಡಬಲ್ ಗ್ರೇಟರ್ ದೆನ್ ಬಂದಿದೆ, ಆಂಪರ್ಸೆಂಟ್ ಬಂದಿದೆ, ಕ್ಯಾಪ್ ಸಿಂಬಾಲ್ ಬಂದಿದೆ, ಬಿಟ್ ವೈಸ್ ಆರ್. ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೀವಿ ಆಪ್ರೇಟರ್ಸ್ ನೇಮ್ಸ್. ನೆಕ್ಸ್ಟ್ ನೋಡೋಣ. These operators are used to perform bit operations. Decimal values are converted into binary values which are sequence of bits and bitwise operators work on these bits. ನೋಡ್ಬೋದು ಇಲ್ಲಿ. ಸೊ ನಾವು ಯಾವ ರೀತಿ ವರ್ಕ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಡೆಸಿಮಲ್ ವ್ಯಾಲ್ಯೂಸ್ ನೋಡಿರ್ತೀರಿ ನೀವು. ಡೆಸಿಮಲ್ಸ್ ಅಂದರೆ ಯಾವ ಹೇಳಿ? ಸೊ ಪಾಯಿಂಟ್ ವೈಸಲ್ಲಿ ಬರ್ತಾ ಹೋಗ್ತವೆ. 0.5 ಆಗಿರ್ಬೋದು, 2.3 ಆಗಿರ್ಬೋದು, ಈ ರೀತಿ ಪಾಯಿಂಟ್ ವೈಸ್ ಬಂದಿರೋವೆಲ್ಲ ಡೆಸಿಮಲ್ ಆಪ್ರೇಟರ್ಸ್. ಆ್ಯಂಡ್ ಬೈನರಿ ವ್ಯಾಲ್ಯೂಸ್ ಅಂದರೆ ಯಾವುವು? 0s and 1s. ಹೌದಾ, ಈ ರೀತಿಯಾಗಿ 0s and 1s ದೆನ್ ಡೆಸಿಮಲ್ ವ್ಯಾಲ್ಯೂಸ್ನ ನಾವು ಇನ್ಕ್ಲೂಡ್ ಮಾಡಿಕೊಂಡು ಜೊತೆಗೆ ಏನು ಮಾಡ್ತೀವಿ, ಈ ಆಪ್ರೇಟರ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ಯಾವ ಆಪ್ರೇಟರ್ಸ್ ಇವು ಎಲ್ಲ ಅಂತಂದರೆ ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್, ಎಕ್ಸೋ ಆರ್ ಅಂಥೇಳಿ. ಇದಕ್ಕೇನು ಹೇಳ್ತೀವಿ? ಎಕ್ಸೋ ಆರ್ ಅಂದರೆ ಎಕ್ಸ್ಕ್ಲೂಸಿವ್ ಆರ್ ಅಂಥೇಳಿ ಅರ್ಥ. ಓಕೆ, ಎಕ್ಸೋ ಆರ್ ಅಂತಂದರೆ ಎಕ್ಸ್ಕ್ಲೂಸಿವ್, ಎಕ್ಸ್ ಅಂತಂದರೆ ಎಕ್ಸ್ಕ್ಲೂಸಿವ್ ಆರ್. ದೆನ್ ಬಿಟ್ ವೈಸ್ ಅಂತಂದರೆ ನಾಟ್ ಬರುತ್ತೆ. ದೆನ್ ನಾಟ್ ಅಂತಂದರೆ ಒನ್ಸ್ ಕಾಂಪ್ಲಿಮೆಂಟ್. ಓಕೆ, ಅದೇನಾಗುತ್ತೆ ಒನ್ಸ್ ಕಾಂಪ್ಲಿಮೆಂಟ್ ಅಂತೇಳಿ ಹೇಳ್ತೀವಿ. ದೆನ್ ಬಿಟ್ ವೈಸ್ ಆರ್ ಅಂತಂದರೆ ಬಿಟ್ ವೈಸ್ ಆರ್. ದೆನ್ ಬಿಟ್ ವೈಸ್ ಆ್ಯಂಡ್. ಇದು ಆ್ಯಂಡ್ ಆರ್ ನಾಟ್ ನೀವು ಪ್ರೀವಿಯಸ್ಸಲ್ಲಿ ನೋಡಿದ್ರಿ ನೀವು ಲಾಜಿಕಲ್ ಆಪ್ರೇಟರ್ಸಲ್ಲಿ ಆ್ಯಂಡ್ ಆರ್ ನಾಟ್ ಜೊತೆಗೆ ಏನಾಗುತ್ತೆ, ಇದು ಯಾವುದು ಎಕ್ಸ್ಕ್ಲೂಸಿವ್ ಆರ್, ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್. ಈ ರೀತಿಯಾಗಿ ನಾವು ಆಪ್ರೇಟರ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ.
ಓಕೆ, ಸೊ ನೋಡಿದ್ರಲ್ಲ, ಬಿಟ್ ವೈಸ್ ಆಪ್ರೇಟರ್ಸ್ ಅಂದರೆ ಯಾವ್ಯಾವ ಆಪ್ರೇಟರ್ಸ್ನ ಯೂಸ್ ಮಾಡ್ಕೋತೀವಿ, ಅದ್ರ ಜೊತೆಗೆ ಚಿಕ್ಕದಾಗಿ ಒಂದು 3 ಲೈನ್ಸ್ ಡೆಫಿನಿಷನ್ಸ್ ಥರ. ಓಕೆ, ಏನು ಬರೀಬೇಕು ನಾವು ಒಂದು ಆಪ್ರೇಟರ್ನ ಜನ್ರೇಟ್ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ, ಒಂದು ಡೆಫಿನಿಷನ್ ಮುಖಾಂತರ ಒಂದು 2 ಲೈನ್ಸ್ ಬರೆದು ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ಸ್ ಕೊಟ್ಟರೆ ಏನಾಗುತ್ತೆ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಆಪ್ರೇಟರ್ಸ್ ಇದೇ ಥರ ನೀವು ಮೆನ್ಷನ್ ಮಾಡ್ತಾ ಹೋದರೆ ವಿತ್ ಆಪ್ರೇಟರ್ಸ್, ಅಂದರೆ ಈ ರೀತಿಯಾಗಿ ಆಪ್ರೇಟರ್ಸ್ನ ಸ್ಪೆಷಲ್ ಆದರೂ ಅದರ ಹೆಸರು ಏನಿದೆ ಅಂತೇಳಿ ನಾವು ಸಪ್ರೇಟಾಗಿ ಮೆನ್ಷನ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಏನಾಗುತ್ತೆ, ನಿಮಗೆ ನೀಟಾಗಿ ಮಾರ್ಕ್ಸ್ ಸಿಗುತ್ತೆ. ನೋಡಿ ಇಲ್ಲಿ ದೀಸ್ ಆಪ್ರೇಟರ್ಸ್ ನೋಡಿದ್ರಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಹೇಳಿ, ಡೆಸಿಮಲ್ ವ್ಯಾಲ್ಯೂಸ್ ಜೊತೆಗೆ ಬೈನರಿ ವ್ಯಾಲ್ಯೂಸ್ನ ಕನ್ವರ್ಟ್ ಮಾಡಿ ಏನು ಮಾಡ್ತಾರೆ, ಬಿಟ್ ವೈಸ್ ಆಪ್ರೇಟರ್ಗಳಲ್ಲಿ ಅಂದರೆ ಒಂದು ಸಿ ಲ್ಯಾಂಗ್ವೇಜಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಯಾವುದು, ಬಿಟ್ ವೈಸ್ ಆಪ್ರೇಟರ್ಸ್ನ. ಓಕೆ, ಸೊ ಕ್ಲಾಸ್ ಎಲ್ಲ ಕೇಳಿದ್ರಲ್ಲ. ಸೊ ಆಪ್ರೇಟರ್ಸ್ ಇನ್ನೂ ಇವೆ, ಇನ್ನೂ ಒಂದು 3 ಆಪ್ರೇಟರ್ಸ್ ಇದೆ. ಅಸೈನ್ಮೆಂಟ್ ಆಪ್ರೇಟರ್ಸ್, ಸ್ಪೆಷಲ್ ಆಪ್ರೇಟರ್ಸ್, ಇನ್ನೂ ಒಂದು ಕಂಡೀಷನಲ್ ಆಪ್ರೇಟರ್ಸ್ ಇದೆ. ಸೊ ಇನ್ನೂ 3 ಆಪ್ರೇಟರ್ಸ್ ಇವೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಇನ್ನೊಂದಿಷ್ಟು ಆಪ್ರೇಟರ್ಸ್ ಜೊತೆಗೆ ಒಂದಿಷ್ಟು ಎಕ್ಸಾಂಪಲ್ಸ್, ನೆಕ್ಸ್ಟ್ ಏನು ಮಾಡ್ತೀನಿ, ಪ್ರೋಗ್ರಾಮ್ಸ್ ಯಾವ ರೀತಿ ಬರೀಬೇಕು, ಸ್ಟಾರ್ಟಿಂಗ್ ಒಂದು ಪ್ರೋಗ್ರಾಮ್, ಸಿಂಪಲ್ ಪ್ರೋಗ್ರಾಮಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನಿಮಗೆ ಆವಾಗ ಐಡಿಯಾ ಬರ್ತಾ ಹೋಗುತ್ತೆ. ಫಸ್ಟ್ ಡೈರೆಕ್ಟಾಗಿ ತುಂಬ ಟಫ್ ಇರೋ ಒಂದು ಪ್ರೋಗ್ರಾಮ್ ಕೊಟ್ಬಿಟ್ರೆ ಏನಾಗುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಲಿಟಲ್ ಕನ್ಫ್ಯೂಷನ್ಸ್ ಅರೈಸ್ ಆಗಿಬಿಡುತ್ತೆ ನಿಮ್ಮ ಬ್ರೈನಲ್ಲಿ. ಹಾಗಾಗಿ ನಾನು ಏನು ಮಾಡ್ತೀನಿ, ಸಿಂಪಲ್ ಪ್ರೋಗ್ರಾಮ್ಸಿಂದ ಸ್ಟಾರ್ಟ್ ಮಾಡ್ತಾ ನಿಮಗೆ ತುಂಬ ಡಿಫಿಕಲ್ಟಿ ಲೆವೆಲ್ವರೆಗೂ ಏನಾಗ್ತಾ ಹೋಗುತ್ತೆ ಅಲ್ಲಿವರೆಗೂ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಅಲ್ಲಿವರೆಗೂ ಥೇರಿ ಪಾರ್ಟ್ ಮೊದಲು ಚೆನ್ನಾಗಿ ಕಲೀರಿ. ಏನೇನು ಆಪ್ರೇಟರ್ಸ್ ಯೂಸ್ ಮಾಡ್ಕೋಬೇಕು, ಏನೇನು ವರ್ಡ್ಸ್ನ ನಾವು ಪರ್ಟಿಕ್ಯುಲರಾಗಿ ಒಂದು ಪ್ರೋಗ್ರಾಮಲ್ಲಿ ಬಳಕೆ ಮಾಡ್ತಾ ಹೋಗಬೇಕು, ಅಂದರೆ ಏನೇನು ಹೆಸರು ಹೇಳ್ತೀವಿ, ಅಂದರೆ ಒಂದು ಕೀವರ್ಡ್ಸ್ ಆಗಿರ್ಬೋದು, ವೇರಿಯಬಲ್ ಡಿಕ್ಲರೇಷನ್ ಅಂದರೆ ಯಾವುದು, ಹ್ಯಾಶ್ ಇನ್ಕ್ಲೂಡ್ ಅಂದರೆ ಯಾವುದು, ಅದ್ರ ಜೊತೆಗೆ stdio.h ಅಂದರೆ ಏನು, ಸ್ಟ್ಯಾಂಡರ್ಡ್ ಇನ್ಪುಟ್ ಡಾಟ್ ಹೆಡ್ರ್ ಫೈಲ್, ಹೆಚ್ ಅಂದರೆ ಹೆಡ್ರ್ ಫೈಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಓಕೆ, ಈ ರೀತಿಯಾಗಿ ನಾನು ಇವತ್ತಿನ ಕ್ಲಾಸಲ್ಲಿ ಏನು ಹೇಳಿದೆ ಅದನ್ನು ಕಲಿತಾ ಹೋಗಿ. ಓಕೆನಾ, ಸೊ ಅಲ್ಲಿವರೆಗೂ ಎಲ್ಲ ಕ್ಲಾಸಸ್ ಕೇಳ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.